ಕಿಸಾನ್ ಮೋರ್ಚಾ ರಾಷ್ಟ್ರೀಯ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಸ್ವಾಮಿನಾಥನ್ ವರದಿ ಜಾರಿ, ಕನಿಷ್ಠ ಬೆಂಬಲ ಬೆಲೆ ಅನುಷ್ಠಾನ ಹಾಗೂ ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕನ್ಯಾಕುಮಾರಿಯಿಂದ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಲ್ಲೂರು ರವಿಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 7ರಂದು ಕನ್ಯಾಕುಮಾರಿಯಿಂದ ಜಾಥಾ ಪ್ರಾರಂಭವಾಗಲಿದ್ದು ತಮಿಳುನಾಡು ಹಾಗೂ ಕೇರಳ ಮಾರ್ಗವಾಗಿ ಸಂಚರಿಸಿ ಫೆಬ್ರವರಿ 11ರಂದು ಮೈಸೂರಿಗೆ ತಲುಪಿ ಮೈಸೂರಿನಲ್ಲಿ ಬೃಹತ್ ರೈತ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 12ರಂದು ಚಿಕ್ಕಬಳ್ಳಾಪುರದಲ್ಲಿ ರೈತ ಸಮಾವೇಶ ನಡೆಯಲಿದ್ದು ಬಳಿಕ ಜಾಥಾವು ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಿ ಮಾರ್ಚ್ 19ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶದ ಮೂಲಕ ಕೊನೆಗೊಳಿಸಲಾಗುವುದು ಎಂದರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಪೂಜಾರ್ ಅಂಜಿನಪ್ಪ, ಹೆಬ್ಬಾಳು ರಾಜಯೋಗಿ, ವಿಯಾಪುರ ತಿರುಮಲೇಶ್, ಚನ್ನೇಶ್, ಕುಮಾರಸ್ವಾಮಿ ಬಲ್ಲೂರು ಮತ್ತಿತರರು ಇದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದಿಂದ ಏನು ನಾಳೆ ಬರುವ 7ನೇ ತಾರೀಕಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಜಾಥಾ ಇದೆ. ಜಾಥಾದ ಉದ್ದೇಶ MS ಸ್ವಾಮಿನಾಥನ್ ಸಮಿತಿಯ ಶಿಫಾರಸ್ತನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದು 2014ರಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಹೇಳಿದರು. ಈವರೆಗೂ ಅದನ್ನು ಮಾಡಿಲ್ಲ. ಕೃಷಿ ಉತ್ಪನ್ನ ಕನಿಷ್ಠ ಬೆಂಬಲ ಬೆಲೆ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಏನು ಗಡಿಭಾಗದಲ್ಲಿ, ದೆಹಲಿಯ ಗಡಿಭಾಗದಲ್ಲಿ ಚಳುವಳಿಯಾಗಿ 800 ಜನ ನಮ್ಮ ರೈತರು ಹುತಾತ್ಮರಾದರು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತು. ಒಂದು ಕಮಿಟಿ ಮಾಡಿ ಅದನ್ನು ತೀರ್ಮಾನ ಮಾಡಿ ಅಂತ ಕಮಿಟಿ ಮಾಡಿ ತೀರ್ಮಾನ ಆಗಿದೆ. ಇವತ್ತಿನವರೆಗೂ ಕೇಂದ್ರ ಸರ್ಕಾರ MSP ಕಾಯ್ದೆಯನ್ನು ಜಾರಿಗೆ ತರೋಕ್ಕೆ ಮನಸ್ಸಿಲ್ಲ. ಕಾರಣ ಇಷ್ಟೇ, ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಆ 150 ಜನ ಶ್ರೀಮಂತರ ಪರವಾಗಿರ್ತಾರೆ ವಿನ ನಮ್ಮ ದೇಶದ 140 ಕೋಟಿ ಜನರ ಪರವಾಗಿರೋದಿಲ್ಲ. ಅವರು ಯಾವುದೇ ಪಕ್ಷವನ್ನು ಸಾಕದ 150 ಕೋಟಿ ಜನವೇ ಅಲ್ಲ 150 ಜನವೇ. ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕೃಷಿ ಸಾಲ ಯಾವುದೇ ಒಬ್ಬ ರೈತನಿಗೆ ಒಂದು ಮನೆಗೆ 2 ಚೀಲ ರಾಗಿ, 2 ಚೀಲ ಜೋಳ, 2 ಚೀಲ ಭತ್ತ ಇಷ್ಟಾದ್ರೆ ಸಾಕು. 40 ಚೀಲ ಬೆಳೀತಕ್ಕಂಥದ್ದಲ್ಲ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆ ಹಾಳಾಗಿರ್ತೈತಿ. ಆದ್ದರಿಂದ ಕೃಷಿ ಸಾಲ ಮನ್ನಾ ಮಾಡಿರಿ ಅಂತಕ್ಕಂಥದ್ದು ಏನು ನಾಳೆ 7ನೇ ತಾರೀಕಿಂದ ನಾವು ಜಾಥಾವನ್ನು ಪ್ರಾರಂಭ ಮಾಡ್ತೀವಿ. ಮೈಸೂರಿಗೆ 11ನೇ ತಾರೀಕು ಬರುತ್ತೆ. ಅದಾದಮೇಲೆ ಬೆಂಗಳೂರು 12ನೇ ತಾರೀಕು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಮಾವೇಶ ಇರುತ್ತೆ. ತದನಂತರ ಆಂಧ್ರ ಪ್ರವೇಶ ಮಾಡುತ್ತೆ. ಅದರಲ್ಲಿ ನಮ್ಮ ಜಗಜಿತ್ ಸಿಂಗ್ ದಲೇವಾಲ, ಕುರುಬೂರು ಶಾಂತಕುಮಾರ್, ಜಗಜಿತ್ ಸಿಂಗ್ ದಲೈವಾಲ್ ಡೆಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಕುರುಬೂರು ಶಾಂತಕುಮಾರ್, ಅಭಿಮನ್ಯು ಕೌರು ಹರಿಯಾಣ, PR ಪಾಂಡ್ಯನ್ ತಮಿಳ್ನಾಡು, ಅವರು ಹರಿಯಾಣ, PR ಪಾಂಡ್ಯನ್ ತಮಿಳ್ನಾಡು, ವೆಂಕಟೇಶ್ ರಾವ್ ತೆಲಂಗಾಣ, ರಾಮನ್ ಗೌಂಡರ್ ತಮಿಳ್ನಾಡು, ಹರ್ಕಲಿನ್ ಸಿಂಗ್ ರಿಯಾಸ್ ಅವರು ವಾಟ್ಸಪ್ಗೆ ಹಾಕ್ತಿರ್ತಾರೆ, ಗ್ರೂಪ್ಗೆ ಹಾಕ್ತೀವಿ. ಹಾಂ, ಅದನ್ನ ಹಾಕ್ತೀವಿ. ಏನು ನಾವು 11ನೇ ತಾರೀಕು ಮೈಸೂರು ಬರ್ತೀವಿ. ಮೈಸೂರಲ್ಲಿ ಸಚಿತೇಂದ್ರ ರಾವ್ ಆಶ್ರಮದಲ್ಲಿ ಅವರು ಜಾಗವನ್ನು ಮಾಡಿಕೊಟ್ಟಾರೆ. ಸಚ್ಚಿದಾನಂದ ಆಶ್ರಮ ಸಭಾಂಗಣ ಮೈಸೂರಿನಲ್ಲಿ ಅವತ್ತು ಸಮಾವೇಶ ನಡೆಯುತ್ತೆ. ಅದಾದಮೇಲೆ ನಾವು ರೈತರಿಂದ ಸಹಿ ಮಾಡಿಸ್ತೀವಿ. ಸಹಿ ಮಾಡಿಸಿ ಅದನ್ನು ಪ್ರಧಾನಮಂತ್ರಿ ತಲುಪಿಸ್ತಕ್ಕಂಥದ್ದನ್ನು ರೂಪಿಸಿದ್ದೀವಿ.
ಮಧ್ಯಾಹ್ನ ತಿರುಗಿ 12 ಗಂಟೆಗೆ ಏನೋ CM ಅವ್ರು ಬಂದು ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿ ಬಂದು ಬೆಂಗಳೂರ ಭೇಟಿ ಮಾಡ್ತಾರೆ, ನಾವು ಅವ್ರನ್ನ ಭೇಟಿ ಮಾಡಲ್ಲ, ಅವ್ರು ಬಂದು ನಮ್ಮನ್ನು ಭೇಟಿ ಮಾಡ್ತಾರಂತೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಇರ್ತೈತಿ. ಅದಾದ ನಂತರ ಆಂಧ್ರ ಪ್ರವೇಶ ಮಾಡಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಹರಿಯಾಣ, ಡೆಲ್ಲಿ 40 ದಿವಸ ಈ ಕಾರ್ಯಕ್ರಮ ಜಾಥಾ ಇರುತ್ತೆ. ಆ ಜಾಥಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಬಟ್ ಇದು ನಾವು ಕೇಂದ್ರ ಸರ್ಕಾರನ ಬೈಯೋದಷ್ಟೇ ಅಲ್ಲ, ರಾಜ್ಯ ಸರ್ಕಾರದ MP ಗಳದ್ದು ಜವಾಬ್ದಾರಿ ಇದೆ. ಅವರು ಫೈಲು ಬೇಕಾದರೆ ಮಾವ, ಅಳಿಯ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಮಾಡ್ಕೊಂಬಿಡ್ತಾರೆ. ಬಟ್ ಸಾರ್ವಜನಿಕರು, ರೈತರು ಅಂದರೆ ಅವ್ರು ಮಾಡ್ಲಿಕ್ಕೆ ಮನಸ್ಸಿಲ್ಲ, ಅಲ್ಲಿ ಪಕ್ಷ ಅಡ್ಡ ಬರ್ತೈತಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಕಾರ್ಯಕರ್ತರು ಮತ್ತು ರೈತರು ಬರ್ತಾರೆ. ತಾವೆಲ್ಲ ಸಹಕರಿಸ್ಬೇಕು ಅಂತಕ್ಕಂಥದ್ದು ನಮ್ಮ